ಬೆಳಗಾವಿಯ ಹಿಡಕಲ್ ಡ್ಯಾಂ ಭರ್ತಿ ಹಂತಕ್ಕೆ ತಲುಪಿದೆ. ಹಿಡಕಲ್ ಡ್ಯಾಂ ಬಹುತೇಕ ಭರ್ತಿ ರೈತರಲ್ಲಿ ಸಂತಸ ಮನೆ ಮಾಡಿದೆ. ಬೆಳಗಾವಿ ಜಿಲ್ಲೆಯ ಪ್ರಮುಖ ಜಲಾಶಯವಾದಂತ ಹಿಡಕಲ್ ಡ್ಯಾಂ ಬೆಳಗಾವಿಯ ಹಿಡಕಲ್ ಡ್ಯಾಂ ಭರ್ತಿ ಹಂತಕ್ಕೆ ತಲುಪಿದೆ. ರೈತರ ಮೊಗದಲ್ಲಿ ಸಂತಸ. ಹಿಡಕಲ್ ಡ್ಯಾಂ ಬಹುತೇಕ ಭರ್ತಿಯಾಗಿರೋದ್ರಿಂದ ಬೆಳಗಾವಿ ಜಿಲ್ಲೆಯ ಪ್ರಮುಖ ಜಲಾಶಯವಾದಂತ ಹಿಡಕಲ್ ಡ್ಯಾಂನ ನೀರಿನ ಮಟ್ಟ ಏರಿಕೆ ಆಗಿದೆ. ರೈತರು ಖುಷಿಯಾಗಿದ್ದಾರೆ. ಕಳೆದ ಕೆಲ ದಿನಗಳಿಂದ ಜಲಾಶಯಕ್ಕೆ ಒಳಹರಿವು ಹೆಚ್ಚಳ ಆಗಿರುವುದರಿಂದ ಹಿಡಕಲ್ ಡ್ಯಾಂ ಭರ್ತಿ ಹಂತಕ್ಕೆ ತಲುಪ್ತಾ ಇದೆ. ಇನ್ನೆರಡು ದಿನಗಳಲ್ಲಿ ಡ್ಯಾಂನ ಗೇಟ್ ತೆರೆಯುವಂತ ಸಾಧ್ಯತೆ ಕೂಡ ಇದೆ. ಬೆಳಗಾವಿಯ ಹಿಡಕಲ್ ಡ್ಯಾಂ ಭರ್ತಿ ಹಂತಕ್ಕೆ ಬೆಳಗಾವಿ ಭಾಗದಲ್ಲಿ ಸುರಿತಾ ಇದ್ದಂತ ಮಳೆ, ಅಂದ್ರೆ ಮಹಾರಾಷ್ಟ್ರ ಭಾಗದಲ್ಲಿ ಸುರಿತಾ ಇದ್ದಂತ ಮಳೆ, ಹೀಗಾಗಿ ಈಗಾಗಲೇ ಏನು 3-4 ದಿನಗಳವರೆಗೆ ಮಳೆ ಇದೆ ಅನ್ನುವಂತ ಮುನ್ಸೂಚನೆಯನ್ನ ಈಗಾಗಲೇ ಹವಾಮಾನ ಇಲಾಖೆ ಕೂಡ ಕೊಟ್ಟಿದ್ದು. ಅದೇ ರೀತಿಯಾಗಿ ಕೆಲವೊಂದಿಷ್ಟು ಭಾಗಗಳಲ್ಲಿ ಮಳೆ ಕೂಡ ಸುರಿತಾ ಇದೆ. ಕರಾವಳಿ ಭಾಗ, ಈಗ ಉತ್ತರ ಕರ್ನಾಟಕದ ಕೆಲವೊಂದು ಜಿಲ್ಲೆಗಳಲ್ಲಿ ಕೂಡ ಮಳೆ ಆಗ್ತಾ ಇದೆ. ಅದರಂತೆ ಮಹಾರಾಷ್ಟ್ರ ಭಾಗದಲ್ಲೂ ಕೂಡ ಮಳೆ ಆಗ್ತಾ ಇದೆ. ಇನ್ನು ಬೆಳಗಾವಿ ಜಿಲ್ಲೆಯ ಗಡಿ ಭಾಗದಲ್ಲೂ ಕೂಡ ಮಳೆ ಸುರಿತಾ ಇದೆ. ಆದ್ರಿಂದ ಹಿಡಕಲ್ ಡ್ಯಾಂಗೆ ಒಳಹರಿವು ಹೆಚ್ಚಾಗಿರುವಂಥದ್ದು. ಹೀಗಾಗಿ ಸುತ್ತಮುತ್ತಲಿನ ರೈತರು ಖುಷಿಯಾಗಿದ್ದಾರೆ. ಅಪ್ಪ, ಹೇಗೋ ಕೃಷಿ ಮಾಡೋದಕ್ಕೆ ನೀರು ಒದಗಿ ಸಿಕ್ಕಂತಾಯ್ತು ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂತ ಅಂದ್ರೆ ಈಗಾಗಲೇ ಬರಗಾಲದ ಭೀತಿ ಒಂದ್ ಕಡೆ ಆವರಿಸ್ಕೊಂಡಿರೋದ್ರಿಂದ ಏನಾಗುತ್ತೋ ಏನಿಲ್ವೋ ಅನ್ನುವಂಥ ನಿಟ್ಟಿನಲ್ಲಿ ರೈತರು ಚಿಂತೆ ಮಾಡ್ತಾ ಇದ್ರು. ರಾಜ ಲಕ್ಕಮಗೌಡ ಜಲಾಶಯ ಬಹುತೇಕ ಭರ್ತಿ. ಇಂದಿನ ನೀರಿನ ಮಟ್ಟ 47 ಟಿಎಂಸಿ, ಒಟ್ಟು ಸಾಮರ್ಥ್ಯ 51 ಟಿಎಂಸಿ. ಗೇಟ್ಗಳನ್ನು ತೆರೆದ್ರೆ ಘಟಪ್ರಭಾ ನದಿ ಕಾಲುವೆಗಳಿಗೆ ನೀರು ಸಪ್ಲೈ ಆಗುತ್ತೆ. ಬಾಗಲಕೋಟೆಯ ಹುನಗುಂದದಲ್ಲಿ ಕೃಷ್ಣಾ ನದಿಗೆ ಸೇರಲಿರುವಂತಹ ನೀರು ನದಿ ಪಾತ್ರದ ಜನರಿಗೆ ಹಾಗೂ ರೈತರಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ನೀರಿನ ನಿರೀಕ್ಷೆಯಲ್ಲಿದ್ದಂತಹ ರೈತರ ಮುಖದಲ್ಲಿ ಮಂದಹಾಸ. ಬಹುತೇಕ ಎಲ್ಲ ಜಲಾಶಯಗಳು ಕೂಡ ತುಂಬುತ್ತಾ ಇದ್ದಾವೆ. ಅದರಂತೆ ರಾಜ ಜಲಾಶಯ ನೋಡಿ 47 ಟಿಎಂಸಿ ಇರುವಂತದ್ದು, ಅದರ ಸಾಮರ್ಥ್ಯ 51 ಟಿಎಂಸಿ. ಈಗಾಗಲೇ 47 ಟಿಎಂಸಿ ನೀರು ಇದೆ. ಇನ್ನೊಂದು 4 ಟಿಎಂಸಿ ಆಗ್ಬಿಟ್ರೆ ಸಂಪೂರ್ಣವಾಗಿ ಭರ್ತಿ ಆಗ್ಬಿಡುತ್ತೆ ಡ್ಯಾಮ್. ಮಳೆಗೆ ತಂಪಾಯಿತು ಇಳೆ, ಡ್ಯಾಂಗೆ ಬಂತು ರಾಜಕಳೆ. ಕಾವೇರಿ ಹಾಗೂ ಕೃಷ್ಣಾ ನದಿಗೆ ಬಂತು ಜೀವಕಳೆ. ಜೀವನಾಡಿ ಆಲಮಟ್ಟಿ, ಹಾರಂಗಿ, ಕಬಿನಿ ಫುಲ್ ಆಗಿದೆ. ಈಗ ರೈತರಿಗೆ ಸಂತಸ. ಮಳೆಯಿಂದಾಗಿ ತಂಪಾದ ಇಳೆ, ಡ್ಯಾಂಗೆ ಬಂತು ರಾಜಕಳೆ. ಕಾವೇರಿ ಹಾಗೂ ಕೃಷ್ಣಾ ನದಿಗೆ ಬಹುತೇಕ ಜೀವಕಳೆ ಬಂದಿದೆ. ಜೀವನಾಡಿ ಆಲಮಟ್ಟಿ, ಹಾರಂಗಿ, ಕಬಿನಿ ಫುಲ್ ಆಗಿದೆ. ಭಾರಿ ಮಳೆಯಿಂದ ರೈತರ ಮೊಗದಲ್ಲಿ ಮಂದಹಾಸ. ಡ್ಯಾಂಗಳು ಸಂಪೂರ್ಣವಾಗಿ ಭರ್ತಿಯ ಹಂತಕ್ಕೆ ಬಂದಿರುವಂತದ್ದು. ಹೊಲ ಗದ್ದೆಗಳಲ್ಲಿ ಚುರುಕುಗೊಂಡ ಕೃಷಿ ಚಟುವಟಿಕೆ. ನೇಗಿಲು ಹೊತ್ತು ಹೊಲ ಗದ್ದೆಗಳತ್ತ ರೈತರು ಮುಖ ಮಾಡಿದ್ದಾರೆ. ಹೊಲ ಗದ್ದೆಗಳತ್ತ ತೆರಳುತ್ತಾ ಇದ್ದಾರೆ. ಬೆಳಂಬೆಳಗ್ಗೆ ತಲೆ ಮೇಲೆ ಬುತ್ತಿ ಹೊತ್ತು ಪಯಣವನ್ನ ಆರಂಭಿಸಿದ್ದಾರೆ. ಹೊಲ ಗದ್ದೆಗಳಲ್ಲಿ ರೈತರಿಂದ ಭತ್ತ ನಾಟಿಯ ಕೆಲಸ ಜೋರಾಗಿ ನಡೆಯುತ್ತಾ ಇದೆ. ಆಗಸ್ಟ್ನಲ್ಲಾದ್ರೂ ವರದಾನವಾದ ಕೃಷ್ಣಾ ಕಾವೇರಿ. ಈಗಾಗಲೇ ಸಮಯಾವಕಾಶ ಅಂತ ನೋಡಿದಾಗ ಬಿತ್ತನೆಗೆ ಈ ಜುಲೈಯಿಂದ ಆಗಸ್ಟ್ ಎಂಡ್ವರೆಗೂ ಸಮಯ ಇತ್ತು. ಹೀಗಾಗಿ ಮಳೆ ಆಗುತ್ತೆ ಇಲ್ವಪ್ಪ ಅನ್ನುವಂಥ ನಿಟ್ಟಿನಲ್ಲಿ ರೈತರು ಕೂಡ ಚಿಂತೆಗೆ ಒಳಗಾಗಿದ್ರು. ಇದೀಗ ಆಗಸ್ಟ್ನಲ್ಲಿ ಸುರಿದಂತ ಮಳೆಯಿಂದಾಗಿ ಬಿತ್ತನೆ ಕಾರ್ಯ ಕೂಡ ಆರಂಭಗೊಂಡಿದೆ. ಹೀಗಾಗಿ ರೈತರು ಕೂಡ ಕೃಷಿ ಚಟುವಟಿಕೆಗಳಲ್ಲಿ ಮುನ್ನುಗ್ಗಿದ್ದಾರೆ. ಡ್ಯಾಂಗಳು ಭರ್ತಿ ಆಯಿತು ಅಂತ ಅಂದ್ರೆ ಈಗ ಇದು ಒಂದು ದಿನದಲ್ಲ, ವರ್ಷಾನುಗಟ್ಲೆ. ಈಗ ಮಳೆಗಾಲ ಹೋಯ್ತು ಅಂತ ಅಂದಾಗ ನೆಕ್ಸ್ಟ್ ಬರುವಂತ ಬೇಸಿಗೆ ಕಾಲ ಆಗಿರೋ, ಚಳಿಗಾಲ ಆಗಿರೋ, ಇವೆಲ್ಲವೂ ಕೂಡ ಇಲ್ಲಿ ಎಲ್ಲ ದಿನಮಾನಗಳಲ್ಲೂ ಕೂಡ ನೀರಿನ ಕೊರತೆ ಆಗಬಾರ್ದು ಅಂತ
ಅನ್ನುವಂಥ ನಿಟ್ಟಿನಲ್ಲಿ ರೈತರು ಕೂಡ ಅಲ್ಲಿ ಚಿಂತೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಈಗ ಯಾವುದೋ ಒಂದು ಬೆಳೆಯನ್ನು ಬಿತ್ತಾರಪ್ಪ, ಈಗ ಭತ್ತನೇ ತೆಗೆದುಕೊಳ್ಳೋಣ, ಭತ್ತಕ್ಕೆ ಅಂತ ಭತ್ತ ನಾಟಿ ಮಾಡಿದ್ರೆ ನೀರು ಯಥೇಚ್ಛವಾಗಿ ಬೇಕಾಗುತ್ತೆ. ಅಷ್ಟರ ಮಟ್ಟಿಗೆ ನೀರೇ ಇಲ್ಲ ಅಂತ ಅಂದಾಗ ಭತ್ತ ನಾಟಿ ಮಾಡಿ ಇನ್ನೇನು ಮಾಡೋದು? ಇನ್ನು ಅದ್ರ ಜೊತೆಗೆ ವಾರ್ಷಿಕ ಬೆಳೆಗಳನ್ನು ಬೆಳ್ಕೊಂಡ್ರು ಅಥವಾ ಅಡಿಕೆ ಬೆಳೆ, ಕಬ್ಬು ಬೆಳೆ, ಈ ರೀತಿಯಂಥ ಬೆಳೆಯನ್ನು ಬೆಳ್ಕೊಂಡ್ರು ಅಂತ ಅಂದರೆ ವರ್ಷಗಟ್ಟಲೆ. ಈಗ ಕಬ್ಬು ನೋಡಿ 3 ವರ್ಷದ ಕ್ರಾಪು, 3 ವರ್ಷದವರೆಗೂ ಕೂಡ ನೀರು ಪೂರೈಸಬೇಕು. ಅಡಿಕೆ ಅಂತ ನೋಡಿದ್ರೆ ಅಡಿಕೆಗೆ 30-40 ವರ್ಷದವರೆಗೂ ಕೂಡ ಅದರ ಲೈಫ್ ಇದೆ. ಕಾವೇರಿ ಕೊಳ್ಳದ ಹಾರಂಗಿ ಡ್ಯಾಮ್ 97.12% ಭರ್ತಿಯಾಗಿದೆ. ಕಬಿನಿ ಡ್ಯಾಮ್ 90% ತುಂಬಿ ತುಳುಕ್ತಾ ಇದೆ. ಪ್ರಸಿದ್ಧ ಕೆಆರ್ಎಸ್ ಡ್ಯಾಂನಲ್ಲಿ 62% ನೀರು. ಹೇಮಾವತಿ ಅಣೆಕಟ್ಟು ಸಹ 83% ಇಲ್ಲಿ ಭರ್ತಿಯಾಗಿದೆ. ಉತ್ತರ ಕರ್ನಾಟಕದ ಪ್ರಮುಖ ಡ್ಯಾಂಗಳು ಫುಲ್ ಆಗಿದೆ. ಚಿಂತೆ ಪಡುವಂತಿಲ್ಲ ಜನ. ಗೇಟ್ಗಳ ಮೂಲಕ ನದಿಗೆ ನೀರು ಬಿಡುಗಡೆ ಕೂಡ ಆಗ್ತಾ ಇದೆ. ಆಲಮಟ್ಟಿ ಡ್ಯಾಂನಲ್ಲಿದೆ 119 ಟಿಎಂಸಿ ನೀರು. ಆಲಮಟ್ಟಿಗೆ 89,000ಕ್ಕೂ ಅಧಿಕ ಕ್ಯೂಸೆಕ್ ಒಳಹರಿವು ಹೆಚ್ಚಾಗಿದೆ. 99% ಭರ್ತಿಯಾದಂಥ ನಾರಾಯಣಪುರ ಡ್ಯಾಂ. ತುಂಬಿದ ಡ್ಯಾಂಗಳು ನಿಟ್ಟುಸಿರು ಬಿಟ್ಟಂತ ರೈತರು. ಕಾವೇರಿ ಕೊಳ್ಳದ ಹಾರಂಗಿ ಡ್ಯಾಂ, ಕಬಿನಿ ಡ್ಯಾಮ್ 95% ತುಂಬಿ ತುಳುಕ್ತಾ ಇದೆ. ಆಲ್ಮೋಸ್ಟ್ ಎಲ್ಲವೂ ಕೂಡ, ಎಲ್ಲ ಡ್ಯಾಮ್ಗಳು ಕೂಡ ಭರ್ತಿಯಾಗಿದೆ, ಒಳಹರಿವು ಹೆಚ್ಚಾಗಿದೆ. ಸೊ ಹೀಗಾಗಿ ರೈತರು ಕೂಡ ಭಯ ಪಡಬೇಕಾದಂತ ವಿಷಯ ಇಲ್ಲ ಇನ್ನು ಮುಂದೆ. ಯಾಕಂದ್ರೆ ಯಥೇಚ್ಛವಾಗಿ ಮಳೆ ಸುರಿತಾ ಇದೆ, ನೀರಿಗೂ ಕೂಡ ತೊಂದರೆ ಇಲ್ಲ.